ಕನ್ನಡ ಚಿತ್ರರಂಗದಲ್ಲಿ ಆಗ್ತಿರುವಂತಹ ಬೆಳವಣಿಗೆ ಇರಬಹುದು, ಸ್ಥಿತಿಗತಿ ಇರಬಹುದು, ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮೊಟ್ಟಿಗೆ ಇವತ್ತು ಕನ್ನಡ ಚಿತ್ರರಂಗದ ಖ್ಯಾತ ನಿರ್ಮಾಪಕ ಕೆ ಮಂಜು ಅವರು ಇವತ್ತು ನಮಗೆ ಸಿಕ್ಕಿದ್ದಾರೆ. ಸರ್, ಸದ್ಯಕ್ಕೆ ನಾವು ನೋಡ್ತಾ ಇರಬಹುದು ಕನ್ನಡ ಚಿತ್ರರಂಗದಲ್ಲಿ ಒಂದಷ್ಟು ಬೆಳವಣಿಗೆಗಳು ಆಗ್ತಾ ಇದೆ. ಕಾಂಟ್ರವರ್ಸಿ ಬೆಳವಣಿಗೆ ಅಂತಾನೂ ಹೇಳ್ಬೋದು. ಯಾಕಂತ ಹೇಳಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ನಲ್ಲಿ ಇರುವಂತದ್ದು ಕನ್ನಡ ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳೆಲ್ಲ ಬರ್ತಿದ್ರೆ ನಮ್ಮ ಚಿತ್ರರಂಗದಲ್ಲಿ ಏನಾಗ್ತಿದೆ ಒಂದು 3 ತಿಂಗಳಿಂದ ಅನ್ನುವಂಥದ್ದು ಒಂದು ಪ್ರಶ್ನೆ ಆಗಿದೆ. ಅಮ್ಮ, ನಮ್ಮ ಕನ್ನಡ ಚಿತ್ರರಂಗ ಅಂತ ಎಲ್ಲ ಚಿತ್ರರಂಗದ ಬೇರೆ ಬೇರೆ ಇದೆ, ನಮ್ಮಲ್ಲೊಬ್ಬರಲ್ಲೇ ಇಲ್ಲ. ಯಾಕೆಂದ್ರೆ ಇವತ್ತು ಕನ್ನಡ ಇಂಡಸ್ಟ್ರಿಯಲ್ಲಿ ಏನು ಸಕ್ಸಸ್, ತಮಿಳಲ್ಲೂ ಅಷ್ಟೇ, ಮಲಯಾಳಿ ಒಂಚೂರು ಚೆನ್ನಾಗಿದೆ. ಅದು ನಾರ್ತ್ ಅಲ್ಲೂ ತುಂಬಾ ಕಷ್ಟ ಇದೆ. ಇವತ್ತು ಸಿನಿಮಾಗಳು ಕತೆಗಳು ಬೇಕು, ಸಿನಿಮಾಗಳು ಒಳ್ಳೆ ಕ್ವಾಲಿಟಿ ಸಿನಿಮಾ ಮಾಡಬೇಕು. ಸಿನಿಮಾ ಮೊದಲೇನಿತ್ತು ಅಂದ್ರೆ ಒಂದು 50, 70, 80, 100 ಸಿನಿಮಾ ಬರೋದು. ಇವಾಗ ಎಲ್ಲ 300 ಸಿನಿಮಾ ಬಂದ್ರೆ ಎಲ್ಲಿ ಜನ ನೋಡ್ತಾರೆ? ಮೊಬೈಲಲ್ಲೂ ಸಿನಿಮಾ ತೆಗ್ತಾನೆ, 5D ತೆಗಿತಾನೆ, 7D ತೆಗಿತಾನೆ. ಅದೇ ಸಿನಿಮಾ ಅಲ್ಲ. ಸಿನಿಮಾ ಮಾಡೋದು ತುಂಬಾ ಕಷ್ಟ ಇದೆ. ಸಿನಿಮಾ ಮಾಡೋದು ಅಷ್ಟು ಸುಲಭ ಅಲ್ಲ. ಸಿನಿಮಾ ಅನ್ನೋದು ಇವತ್ತು ಪ್ರೊಫೆಷನಲ್ ಪ್ರೊಡ್ಯೂಸರ್ ಮಾಡೋದು ಕಷ್ಟ ಇದೆ. ಹೊಸಬ್ರೆಲ್ಲ ಸಿನಿಮಾ ಬಂದು ಮಾಡ್ತಾರೆ, ಏನು ಮಾಡೋಕ್ಕಾಗಲ್ಲ. ಯಾರು ಬೇಕಾದ್ರೂ ಸಿನಿಮಾ ಮಾಡೋಕೆ ಪ್ರಜಾಪ್ರಭುತ್ವ ಒಂದಿದೆ, ನಾವು ಅದಕ್ಕೆ ಯಾರಿಗೂ ಅಬ್ಜೆಕ್ಷನ್ ಮಾಡೋಕ್ಕಾಗಲ್ಲ. ಲಂಕೇಶ್ ಪತ್ರಿಕೆ ಸಿನಿಮಾದಲ್ಲಿ ಸಹ ದರ್ಶನ್ ಅವರು ಅಭಿನಯಿಸಿದ್ರು, ನಿಮಗೂ ಸಹ ಒಡನಾಟ ಒಂದು ಇರುವಂತದ್ದು. ಸೊ ಅದ್ರ ಬಗ್ಗೆ ಒಂದು ಫ್ಲಾಶ್ ಬ್ಯಾಕ್ ಹೋಗೋದಾದ್ರೆ, ಒಳ್ಳೆ ನಟರು, ನಮ್ಗೆ ಒಳ್ಳೆ ಕೋಪರೇಷನ್. ಕೇಳ್ತೇನೆ, ನಾನು ಸಿನಿಮಾ ಮಾಡಿದ್ರು, ನನ್ನ ಜೊತೆ ಚೆನ್ನಾಗಿದ್ರು, ನಮ್ಮ ಜೊತೆ ತುಂಬಾ ಚೆನ್ನಾಗಿದ್ದಾರೆ. ಅವತ್ತು ಚೆನ್ನಾಗಿ ಸಿನಿಮಾ ಮಾಡಿದಾಗಲೂ ಚೆನ್ನಾಗಿದೆ, ಸಿನಿಮಾ ಮಾಡ್ಲಿಕ್ಕೆ ಚೆನ್ನಾಗಿದ್ದೀವಿ. ಅವ್ರು ಯಾವತ್ತು ನನ್ನ ಅಂತ ಯಾವ ನಿರ್ಮಾಪಕರು ಯಾರನ್ನೂ ಅವರು ಇದನ್ನೆಲ್ಲ ಸಿನಿಮಾ ಇಂಡಸ್ಟ್ರಿಗೆ ಒಳ್ಳೆ ಬಿಸ್ನೆಸ್ ಮ್ಯಾನ್, ವ್ಯಾಪಾರ, ನಂಗೆ ದುಡ್ಡು ಕೊಟ್ರೆ ನಾನು ಸಿನಿಮಾ ಮಾಡ್ತೀನಿ, ಇಲ್ಲ ಫ್ರೆಂಡ್ಶಿಪ್ಗೆ ಗೆದ್ದು ಬಣ್ಣ, ಆ ತರ ಒಂದು ವ್ಯಕ್ತಿ. ದರ್ಶನ್ ಸರ್ ಒಂದು ಮಾತು ಹೇಳಿದ್ರು ಒಂದು ವೇದಿಕೆ ಮೇಲೆ ಅಥವಾ ಸಂದರ್ಶನಗಳಲ್ಲಿ ಹೇಳ್ತಾ ಇದ್ರು, ಒಂದು ಸಲ ನನಗೆ ದುಡ್ಡು ಕೊಟ್ರೆ ತಿಮ್ಮಪ್ಪನ ಹುಂಡಿಗೆ ಬಂದಂಗೆ ವಾಪಸ್ ಕೊಡೋದಿಲ್ಲ ಅನ್ನುವಂಥದ್ದು. ಈಗ ನೆಕ್ಸ್ಟ್ ಮುಂದಿನ ನೀವೇ ಹೇಳ್ತಿದ್ರು ಒಂದು 8-9 ಸಿನಿಮಾಗಳು ಅವ್ರ ಕೈಯಲ್ಲಿದೆ. ಮುಂದಿನ ನಿರ್ಮಾಪಕರ ಅವರ ಗತಿ ಏನು ಅಂದ್ರೆ ಡೇಟ್ಸ್ ಕೊಟ್ಟಿರ್ತಾರೆ. ಅಮ್ಮ, ಅದೇನಿದ್ದು ಅಂದ್ರೆ 1-2 ಲಕ್ಷ ಕೊಟ್ಟಾಗ ಆ ಥರ ಹೇಳ್ತಾರೆ. ದೊಡ್ಡ ಮಾಡ್ಕೊಂಡು ಯಾರು ಮಾತಾಡಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತಿರುತ್ತೆ ದುಡ್ಡು ಕೊಡೋರು ಸಿನಿಮಾ ಮಾಡ್ಲಿ ಜವಾಬ್ದಾರ್ಲಿ ಅಂತ ಹೇಳ್ತಾರೆ ಅವರು. ಯಾಕಂದ್ರೆ ಇವತ್ತೆಲ್ಲ ಯಾರು 50,000 1 ಲಕ್ಷ ಮೊದಲೆಲ್ಲ ಕೊಟ್ಬಿಟ್ಟು ನಾನು ಅಡ್ವಾನ್ಸ್ ಕೊಟ್ಟೆ ಅಂತ ಹೇಳ್ತಾರೆ. ಅದು ತಪ್ಪಲ್ವಾ? ಸಿನಿಮಾ ಮಾಡೋರು ಒರಿಜಿನಲ್ ಬಂದು ಕೊಡ್ಬೇಕು ತಾನೆ. ಒರಿಜಿನಲ್ ಸಿನಿಮಾ ಮಾಡಿ ಕೊಟ್ಟರೆ ಸಿನಿಮಾ ಮಾಡೇ ಮಾಡ್ತಾರೆ. ಕೆಲವರು ಸುಮ್ಮನೆ ಶೋಕಿಗೆ ಕೆಲವರು ಬಂದು ದುಡ್ಡು ಅಡ್ವಾನ್ಸ್ ಕೊಟ್ಬಿಡ್ತಾರೆ. 50,000 1 ಲಕ್ಷ ಕೊಟ್ಟರು ಇದ್ದಾರೆ. ಅದಕ್ಕೆ ಆ ರೀತಿ ಗುಂಡಿಗೆ ಅಂತ ಹೇಳಿದ್ರೆ, ಆಮೇಲೆ ಅವ್ರು ಯಾರಿಗೂ ಯಾವತ್ತೂ ಇಲ್ಲ ಹೋದವ್ರಿಗೆ ಸಿನಿಮಾ ಮಾಡಿದವ್ರಿಗೆ ಕಾಸು ಕೊಟ್ಟವ್ರಿಗೆ ಇಲ್ಲ ಅಂತ ಹೇಳಿದ್ವಿ. ಮಾಡೋರೆ ಕತೆ ಕೇಳ್ತಾರೆ, ಕತೆ ಇಷ್ಟ ಆದ್ರೆ ಮಾಡ್ತಾರೆ, ಇಲ್ಲ ಕತೆ ಇಷ್ಟ ಆಗದೆ ಸುಮ್ಮನೆ ಅಡ್ವಾನ್ಸ್ ಇಸ್ಕೊಂಡ್ಬಿಟ್ಟು ಸಿನಿಮಾ ಮಾಡೋರು ಮಾಡೋಕ್ಕಲ್ವ, ತಪ್ಪಲ್ವಾ? ಅವರು ಕ್ಯಾರಿಯರ್ ನೋಡ್ಬೇಕಲ್ವಾ? ಇವತ್ತು ಈ ಒಂದೊಂದು ಸಿನಿಮಾ ಗೆಲ್ಲಬೇಕು ಅಂದ್ರೆ ಅವ್ರು ಕತೆ ಆಯ್ಕೆ ಮಾಡ್ಕೊಂಡು ತಾನೇ ಗೆಲ್ಲಬೇಕು. ಇವತ್ತು ಅದಕ್ಕೆ ದರ್ಶನ ಆಗಿರೋದು. ಒಂದು ಕಾಟರ್ ಒಂದು ದೊಡ್ಡ ಇಟ್ಟು ಕಲೆಕ್ಷನ್ ಬಂದು ನೋಟೆ ಸೆಲೆಕ್ಟ್ ಮಾಡಿ ಗೆದ್ದಂತ ಸಿನಿಮಾಗಳಿಗೆ ಈ ತರ ಒಂದು ಯಶಸ್ಸು ಕಾಣ್ತಾ ಇರೋದಕ್ಕೆ ಇವತ್ತು ಎಲ್ಲರೂ ಅಡ್ವಾನ್ಸ್ ಕೊಡಕ್ ಬರ್ತಾರೆ, ಇಲ್ಲ ಯಾರು ಕೊಡಕ್ ಹೋಗಲ್ಲ. ಸಿನಿಮಾಗಳಲ್ಲಿ ಪಕ್ಕ ಪ್ರೊಫೆಷನಲ್ ಆಗಿದ್ದಂತಹ ದರ್ಶನ್ ಅವರು ವೈಯಕ್ತಿಕ ಜೀವನದಲ್ಲಿ ಈಗ ಹ್ಯಾಕ್ ಮಾಡ್ಕೊಂಡ್ರು ಅನ್ನೋಂತ ಒಂದು ಪ್ರಶ್ನೆ ಸಹ ಮೂಡುತ್ತೆ. ನಿಮ್ಮ ಅಭಿಪ್ರಾಯ? ಅಮ್ಮ, ಈ ಪ್ರಕರಣದಲ್ಲಿ ಯಾರು ತಪ್ಪು ಯಾರು ಸರಿ ಅಂತ ಹೇಳಕ್ಕಾಗಲ್ಲ. ಯಾಕೆಂದ್ರೆ ನಾವ್ ಯಾರು ನೋಡಿಲ್ಲ, ಯಾರು ನೋಡಿಲ್ಲ. ಆಮೇಲೆ ಇದನ್ನ ಆಗಬಾರ್ದಾಗಿತ್ತೆ ಆಗಿದೆ. ಆಮೇಲೆ ಇದರಲ್ಲಿ ತುಂಬಾ ಜನದ ಯಾರ್ಯಾರು ಏನೇನು ಹೇಳ್ತಾರೆ ನಾವ್ಯಾರು ನಂಬಲ್ಲ. ದರ್ಶನ್ ಅವ್ರು ತುಂಬಾ ಸಹಾಯ ಮಾಡಿದ್ದಾರೆ. ಬಡ ಮಕ್ಕಳು ವಿದ್ಯಾರ್ಥಿಗಳು ಫೀಸ್ ಕೊಟ್ಟವ್ರೆ, ಸಹಾಯ ಮಾಡಿದ್ದಾರೆ. ಆಮೇಲೆ ಅನಾಥಾಶ್ರಮ ಕೊಟ್ಟವ್ರು ತುಂಬಾ ಜನ ಸಹಾಯ ಮಾಡಿದ್ದಾರೆ. ಅದು ಒಂದ್ ರೀತಿ ನೋಡ್ಬೇಕಲ್ಲ. ಆಮೇಲೆ ಇವ್ರಿಗೆ ಬೇಕು ಅಂತ ಯಾರು ಒಬ್ಬ ವ್ಯಕ್ತಿ ಈ ಮಟ್ಟಕ್ಕೆ ಬೆಳೆದಾಗ ಒಬ್ಬರ ಮೇಲೆ ಇದು ಮಾಡೋಕಂತಿಲ್ಲ. ಇದು ಆಗಬಾರ್ದಾಗಿದೆ, ಆಗಿರುತ್ತೆ ಘಟನೆ ಆಗಿದೆ. ಅದನ್ನ ಕಾನೂನು ಚೌಕಟ್ಟಲ್ಲಿ ಕಾನೂನು ಇನ್ನು ಏನು ಕೊಡ್ತೆ ಅಂತ ಹೇಳ್ಬೇಕು. ನಾವು ಬರೀ ಮಾಧ್ಯಮಗಳು ನೋಡಿ ನಾವು ಡಿಸೈಡ್ ಮಾಡೋಕ್ಕಾಗಲ್ಲ. ಒಬ್ರು 10-25 ಜನ 25 ಥರ ಹೇಳ್ತಾರೆ, ನಾವ್ ಯಾವ್ದನ್ನು ಕರೆಕ್ಟ್ ಅಂತ ಹೇಳಕ್ಕಾಗುತ್ತೆ? ಅದು ನಾವ್ ಯಾವ್ದು ಕರೆಕ್ಟ್ ನಾವು ಯಾಕಂದ್ರೆ ಕಾನೂನು ಚೌಕಟ್ಟಲ್ಲಿ ನ್ಯಾಯಾಲಯ ಇದೆ. ನ್ಯಾಯಾಲಯದಲ್ಲಿ ಏನು ತೀರ್ಮಾನ ತಗೋತಾಗುತ್ತೆ, ಒಳ್ಳೇದಾಗಲಿ ಚಿತ್ರರಂಗದ. ಯಾಕೆಂದ್ರೆ ಇವತ್ತು ಅವ್ರಿಗೂ ಆ ಮನೆಯವ್ರಿಗೂ ಒಳ್ಳೇದು ಮಾಡ್ಕೊಡ್ತಾರೆ 100%. ದರ್ಶನ್ ನಂಬಿರ್ಗೂ ಒಳ್ಳೇದು ಮಾಡ್ಕೊಡ್ತಾರೆ ದರ್ಶನ್. ಅವ್ರು ಯಾರು ರೇಣುಕಾ ಸಮಿತಿ ಅವ್ರಿಗೂ ಒಳ್ಳೇದು ಮಾಡ್ಕೊಡ್ತಾರೆ, ಎರಡನೇ ಮಾತಿಲ್ಲ. ಅಂದ್ರೆ ಇದು ಕಾಲ ಏನೋ ಒಂದು ಮಿಸ್ ಆಗ್ಬಿಟ್ಟಿದೆ. ಅದನ್ನು ಒಳ್ಳೇದಾಗಲಿ. ಕನ್ನಡ ಚಿತ್ರರಂಗ ಎಲ್ಲಾ ಮಟ್ಟ ಇವತ್ತು ಭಾರತೀಯ ಚಿತ್ರರಂಗ ತಿರುಗಿ ನೋಡುತ್ತಾರೆ. ನಮ್ಮ ಕನ್ನಡ ಚಿತ್ರರಂಗ ಇದೆ, ಮುಂದಕ್ಕೆ ಅದೇ ರೀತಿ ಆಗಲಿ. ಬೇಗ ಎಲ್ಲ ಒಂದು ಭಗವಂತ ಇದು ಕೆಲವೊಂದು ಕ್ರಿಯೇಟ್ ಕೊಟ್ಟು ಚಾಮುಂಡೇಶ್ವರಿ ತಾಯಿ ಇದನ್ನ ಒಳ್ಳೆ ರೀತಿ ಕಾಪಾಡಲಿ ನಮ್ಮ ಇಂಡಿಯಾ ಉದ್ಯಮನ. ದರ್ಶನ್ ಅವ್ರಿಗೆ ಒಳ್ಳೇದಾಗಲಿ, ಎಲ್ಲರಿಗೂ ಒಳ್ಳೇದಾಗಿ ಕೇಳಕ್ಕೆ. ಅಮ್ಮ, ಡೆವಿಲ್ ಸಿನಿಮಾ ಅಂದ್ರೆ ಅವರು ಪಾಪ ನಿರ್ಮಾಪಕರು ದುಡ್ಡು ಹಾಕಿದ್ದಾರೆ. ಇವತ್ತು ಒಂದು 7 ಜನ ಪ್ರೊಡ್ಯೂಸರ್ ಕಾಯ್ತಾರೆ. ಕಷ್ಟದಲ್ಲಿರೋ ಪ್ರೊಡ್ಯೂಸರು ದರ್ಶನ್ ಕಾಸು ಆಗುತ್ತೆ ಅಂತ ಕಾಯ್ತಾ ಇದ್ದಾರೆ. ಅವ್ರಿಗೆಲ್ಲ ಒಳ್ಳೇದಾಗಬೇಕಲ್ವಾ? ಈಗ ಏಂತಕ್ಕೆ ಹೋಗ್ತೀವಿ ನಾವು ಒಬ್ಬ ನಟರ ಜೊತೆ, ನಮ್ಗೆ ಒಳ್ಳೇದಾಗುತ್ತೆ ಅಂತ. ಅದಕ್ಕೆ ಈಗ ಅದರಿಂದ ಎಲ್ಲರಿಗೂ ಒಳ್ಳೇದಾಗುತ್ತೆ. ಅವ್ರು ಈಗ ದರ್ಶನ್ ಬರಗಂಟ ಎಲ್ಲ ಕಾಯಬೇಕು. ಆಮೇಲೆ ಇದು ಯಾವ ರೀತಿಯಿಂದ ಉದ್ಯಮಕ್ಕೆ ಒಂದು ಕಪ್ಚುಕಿ ಆಗಿದೆ. ಅದನ್ನು ಬೇಗ ಈ ಸಂಕಷ್ಟ ಆಚೆ ಬಂದ್ಬಿಡ್ಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ನಾನು ಭಗವಂತ ಪ್ರಾರ್ಥನೆ ಮಾಡ್ತೀನಿ. ಕೊನೆಯದಾಗಿ ಲಂಕೇಶ್ ಪತ್ರಿಕೆ ಸಿನಿಮಾದಲ್ಲಿ ದರ್ಶನ್ ಅವರಿಗೆ ನೀವು ಕೊಟ್ಟಂತಹ ಸಂಭಾವನೆ ಎಷ್ಟಾಗಿತ್ತು? ಅವತ್ತಿನ 4 ಲಕ್ಷ 5 ಲಕ್ಷ ಕೊಟ್ಟಿರ್ಬೋದು. ಅವತ್ತು ನಮ್ಗೊಂದು 3-4 ಲಕ್ಷ ಇಲ್ಲ, ಅವತ್ತಿನ ಅಷ್ಟೇ ಅಮ್ಮ ಸಿಗ್ತಿದ್ದು. ಆಮೇಲೆ ಯಾವತ್ತು ಏನೇನು ವೇರಿಯೇಷನ್ ಅವತ್ತು ಅದು ಆ ಥರ ಬರ್ತದೆ. ಅವತ್ತಿನ ಕಾಲದಲ್ಲಿ ಬೆಂಗಳೂರಲ್ಲಿ ಜಯನಗರದಲ್ಲಿ 10 ಲಕ್ಷಕ್ಕೆ ಸೈಜ್ ಸಿಗ್ತಿತ್ತು, ಇವತ್ತು 10 ಕೋಟಿ ಹೇಳ್ತಾರೆ. ಆ ಥರ ವೇರಿಯೇಷನ್ ಇರ್ತದೆ.
ಯಾವಾಗ ತಕ್ಕನಾಗಿ ಅವ್ರು ಯಾವ ಕಾಲದಲ್ಲಿ ಏನು ತಗೋ ಆ ಥರ ರೆಮಿಡೇಷನ್ ತೊಗೊಂಡಿದ್ದಾರೆ. ಆ ಥರ ಯಾವ್ದು ಫೋರ್ಸ್ ಏನಿಲ್ಲ, ಫ್ರೆಂಡ್ಲಿ ಮ್ಯಾನು, ಫ್ರೆಂಡ್ಶಿಪ್ಗೆ ಪ್ರಾಣ ಕೊಡ್ತಾರೆ. ಇಲ್ಲ ಅಂದಾಗ ಕೆಲವರು ಫ್ರೆಂಡ್ಸ್ನ ತುಂಬ ಜನ ಮಿಸ್ ಮಾಡ್ಕೊಂಡ್ಬಿಡ್ತಾರೆ. ದರ್ಶನ್ ಇಸ್ ವೆರಿ ಗುಡ್ ಪರ್ಸನ್. ಅದು ಯಾವ ರೀತಿ ನಾವು ನಡ್ಕೋತೀವಿ ಅದ್ರ ಮೇಲೆ ಇರ್ತದೆ ಅಂತ ಹೇಳಕ್ಕೆ. ವಿಜಯಲಕ್ಷ್ಮಿ ಅವರ ಒಂದು ನಿಲುವಿನ ಬಗ್ಗೆ, ಇವತ್ತಿನ ತಗೊಂಡಿರುವಂತಹ ಒಂದು ಸ್ಟ್ಯಾಂಡ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ನಿಲುವು ಅಮ್ಮ ಅವ್ರು ತೊಗೊಂಡಿರೋದು? ಈಗ ದರ್ಶನ್ ಅವರ ಪರ ನಿಂತ್ಕೊಂಡಿರುವಂತದ್ದು ಇರ್ಬೋದು, ಹೆಣ್ಮಗಳಾಗಿ ಅವ್ರೊಬ್ಬರೇ ನಿಂತ್ಕೊಂಡು ಎಲ್ಲವನ್ನು ಸರಿ ಸಮಾನವಾಗಿ ತೂಗಿಸ್ಕೊಂಡು ಹೋಗ್ತಿರುವಂತದ್ದು ಇರ್ಬೋದು. ಅಮ್ಮ ವಿಜಯಲಕ್ಷ್ಮಿ ಒಬ್ಬರಲ್ಲ, ನಾವು ಕರೆದು ನಾವು ಬರ್ತೀವಿ. ಅದು ಒಂದು ಹೆಣ್ಣು ಮಗಲ್ಲ, ನಮ್ಮ ಚಿತ್ರರಂಗ. ಇವತ್ತು ನಾವು ತಪ್ಪು ಮಾಡಿದ್ರೆ ನಾವು ಯಾವುದು ಇನ್ನೂ ನಾವು ಯಾವ್ಯಾರಮ್ಮ ತಪ್ಪು ಮಾಡಿ ಅಂತ ಹೇಳಕ್ಕೆ ಕಾನೂನು ಚೌಕಟ್ಟು ನ್ಯಾಯಮೂರ್ತಿಗಳು ಹೇಳಬೇಕು. ನಾವೆಲ್ಲ ಇದ್ದೀವಿ, ನಮ್ಮ ಕರ 100% ಹೋಗ್ತೀವಿ. ಯಾಕೆಂದ್ರೆ ಇವತ್ತು ಯಾರನ್ನ ಅಲ್ಲಿ ಬಿಡ್ತಾ ಇಲ್ಲ. ಅವರು ತುಂಬ ಮೌನವಾಗಿದ್ದಾರೆ, ಅವ್ರಿಗೂ ಅರಿವಾಗಿದೆ ಮಾಡಬಾರ್ದು ತಪ್ಪೇನಾಗಿದ್ದೀವಿ, ಮಾಡಿದ್ದೀನಿ ತಪ್ಪು ಇಲ್ಲ. ಅದರಿಂದ ಯಾವುದು ನಾವೀಗ ನೀನು ಶಿಕ್ಷೆ ಆಗ್ಬಿಡ್ತು ಅಂತ ಹೇಳೋಕ್ಕಾಗಲ್ಲ. ಅದರಿಂದ ಕಾನೂನು ನೋಡ್ತದೆ, ಕಾನೂನು ನೋಡಿ ಅದೇನು ಕೊಡ್ಬೇಕು ತೀರ್ಮಾನ ಕೊಡ್ತದೆ. ಈ ಸದ್ಯಕ್ಕೆ ಯಾರು ಮಾತಾಡ್ತಾ ಇಲ್ಲ. ಯಾಕಂದರೆ ಈಗ ಮಾತಾಡಿದ್ರೆ ಅವ್ರನ್ನೇ ತಗಲಾಕ್ಬಿಡ್ತಾರೆ. ಇಲ್ಲಿ ಏನೈತೆ ಅಂದರೆ ಈಗ ಅದೆಲ್ಲ ಏನಂದರೆ ಯಾರು ಮಾತ್ರ ಅವ್ರನ್ನೇ ಮುಂದಕ್ಕೆ ತಗಲಾಕೋ ಪರಿಸ್ಥಿತಿ ಇರೋದ್ರಿಂದ ಯಾರು ಮುಂದೆ ಬರ್ತಾ ಇಲ್ಲ. ಒಳ್ಳೇದಾಗುತ್ತೆ, ನಮ್ಮ ಚಿತ್ರರಂಗ ಒಳ್ಳೇದಾಗುತ್ತೆ, ಎಲ್ಲರೂ ಒಳ್ಳೇದಾಗಲಿ. ನಾನು ಸರ್, ಸಂಜಯ್ ದತ್ ಅವರು ಪರೋಲ್ ಮೂಲಕ ಹೇಗೆ ಹೊರಗೆ ಬಂದ್ಬಿಟ್ಟು ಅವರು ವೈಯಕ್ತಿಕ ಒಂದು ಲೈಫ್ ನ ಲೀಡ್ ಮಾಡಿಬಿಟ್ಟು ಮತ್ತು ಒಳಗೆ ಹೋದ್ರು ಜೈಲೊಳಗೆ, ಅದೇ ರೀತಿ ದರ್ಶನ್ ಅವರ ಪ್ರಕರಣದಲ್ಲಿ ಏನಾದರೂ ಆಗಬಹುದಾ? ಅದಕ್ಕೆ ನಿರ್ಮಾಪಕರ ಸಾಥ್ ಇದೆಯಾ? ನಿರ್ಮಾಪಕರು ಯಾವಾಗಲೂ ಸಾಧ್ಯತೆ. ನಾವು ದರ್ಶನ್ ಅಂತಲ್ಲ ಎಲ್ಲರಿಗೂ ಒಳ್ಳೇದು ಮಾಡ್ತೀವಿ ಚಿತ್ರರಂಗದಲ್ಲಿ. ಈಗ ರೇಣುಕಾಸ್ವಾಮಿ ಮನೆಗೂ ಒಳ್ಳೇದು ಮಾಡ್ಕೊಡ್ತಾರೆ ಅಮ್ಮ. ನಾವಲ್ಲ, ದರ್ಶನ್ ಬಂದರೆ ಅವ್ನ ಜೊತೆಲಿರೋರ್ಗೂ ರೇಣುಕಾಸ್ವಾಮಿಗೂ ಅದು ಇದು ಆಚಾರ್ಯತೆರದ್ದು ಆಗಿರೋದು. ಇದು ಯಾವುದು ಇದು ಆಗಿದೆ ನಾವು ಹೇಳೋಕ್ಕಲ್ಲ. ಅನ್ಎಕ್ಸ್ಪೆಕ್ಟೆಡ್ ಬಂದರೆ ಯಾರು ಕೆಟ್ಟದ್ದು ಬಯಸಲ್ಲ, ಕೆಟ್ಟದ್ದು ಮಾಡಲ್ಲ. 100% ಒಳ್ಳೇದು ಮಾಡ್ಕೊಡ್ತಾರೆ. ಒಳ್ಳೇದಾಗಲಿ, ನಾವೆಲ್ಲ ಬಯಸೋಣ. 100% ಚಿತ್ರರಂಗ ಜೊತೆ ನಾನು ಇದ್ದೇ ಇರ್ತೀನಿ. ಯಾರು ಇರ್ತಾ ಬಿಡ್ತಾರೋ ನಾನಂತೂ ವಿಜಯಲಕ್ಷ್ಮಿ ಆಗಲಿ ಅವ್ರ ಕಡೆ ಯಾರು ಬಂದು ಕೇಳಿದ್ರು ನಾನು ಜೊತೆಲಿರ್ತೀನಿ. ಏನು ಬೇಕು ನನ್ನ ಕೈಲಿ ಆಗದೆ ಓಡಾಟ ಜೊತೆಲಿರ್ತೀನಮ್ಮ. ಇದಿಷ್ಟು ನಿರ್ಮಾಪಕ ಕೆ ಮಂಜು ಅವರ ಮಾತಾಯಿತು. ಕ್ಯಾಮ್ರಾಮನ್ ನಾಗೇಶ್ ಜೊತೆ ಕೀರ್ತಿ ಪಾಚಲ್, ವಿಸ್ತಾರ ನ್ಯೂಸ್, ಬೆಂಗಳೂರು.